ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। अमृत बिंदु उपनिषತ್ತು ध्यान श्लोक। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। ಅಮೃತ ಬಿಂದು ಉಪನಿಷತ್ತಿನ ಮೊದಲ 3 ಶ್ಲೋಕಗಳನ್ನು ನೋಡಿದ್ವಿ. ಆ 3 ಶ್ಲೋಕಗಳನ್ನ ಒಂದ್ಸಲ ಚಾಂಟ್ ಮಾಡೋಣ. ಮನೋ ಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂ ಚ ಶುದ್ಧಮೇವ ಚ ಅಶುದ್ಧಂ ಕಾಮ ಸಂಕಲ್ಪಂ ಶುದ್ಧಂ ಕಾಮ ವಿವರ್ಜಿತಂ मन एव मनुष्याणां कारणं बन्धमोक्षयोः बन्धाय विषयासक्तं मुक्तं निर्विषयं स्मृतं यतो निर्विषयस्यास्य मनसो मुक्तिरिष्यते अतो निर्विषयं नित्यं मनः कार्यं मुमुक्षुणा। ಮುಂದಿನ ಶ್ಲೋಕ. ನಿರಸ್ತ ವಿಷಯಾಸಂಗಂ ಸನ್ನಿರುದ್ಧಂ ಮನೋಹೃದಿ ಯದಾ ಯಾತ್ಯಾತ್ಮನೋ ಭಾವಂ ತದಾ ತತ್ಪರಮಂ ಪದಂ. ಒಳ್ಳೆಯದು. ಹಿಂದಿನ ಕ್ಲಾಸ್ನಲ್ಲಿ ಶುದ್ಧ ಮನಸ್ಸು ಅಂದ್ರೇನು, ಅಶುದ್ಧ ಮನಸ್ಸು ಅಂದ್ರೇನು ಅಂತ ನೋಡ್ಕೊಂಡ್ವಿ. ಆಮೇಲೆ ಆ ಮನಸ್ಸನ್ನ ಹೇಗೆ ನಿಗ್ರಹಿಸಬೇಕು, ಅದನ್ನ ಹೊರಗೆ ಓಡ್ತಾ ಇರೋ ಮನಸ್ಸನ್ನ ಒಳಗೆ ಹೇಗೆ ತಗೊಳ್ಬೇಕು ಅದನ್ನ ಕೂಡ ನೋಡಿದ್ವಿ. ಉಪನಿಷತ್ತುಗಳು ಮುಮುಕ್ಷುತ್ವಕ್ಕೆ ಹೋಗುವ ಹಾದಿಯನ್ನ ನಮ್ಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಈ 3 ಶ್ಲೋಕಗಳಲ್ಲಿ ಏನ್ ನೋಡಿದ್ವಿ ಅಂತ ಒಂದು ಸಾರಾಂಶ ನೋಡೋದಾದ್ರೆ, ಉಪನಿಷತ್ತುಗಳು ಜೀವನದ ಗುರಿ ಏನು, ಆ ಗುರಿಯನ್ನು ತಲುಪುವ ಮಾರ್ಗ ಯಾವುದು ಅನ್ನೋದನ್ನ ತಿಳಿಸುತ್ತೆ. ಈ ಮನಸ್ಸು ಅಜ್ಞಾನ ನಮ್ಮಲ್ಲಿರೋದ್ರಿಂದ ಈ ಮನಸ್ಸು ಅನ್ನೋದು ಇರುತ್ತೆ. ಮನಃ ಅಂತ ಹೇಳ್ತೀವಿ ನಾವು. ಯಾತಕ್ಕೆ ಇದು ಅಜ್ಞಾನ ಅಂತ ಅನ್ಕೊಳ್ತೀವಿ ಅಂತಂದ್ರೆ, ಈ ಶರೀರವನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ, ಮತ್ತೆ ಈ ಪ್ರಪಂಚವನ್ನ ಸತ್ಯ ಅಂತ ತಿಳ್ಕೊಂಡಿದೀವಿ. ಅದೇ ನಮ್ಗಿರುವಂತಹ ಅಜ್ಞಾನ. ಆ ಅಜ್ಞಾನವನ್ನ ಹೋಗ್ಲಾಡಿಸ್ಲಿಕ್ಕೆ ಉಪನಿಷತ್ತುಗಳು ಮಾರ್ಗವನ್ನ ತೋರಿಸುತ್ತೆ. ಹಾಗಾದ್ರೆ ಈ ಮನಸ್ಸು ಯಾತಕ್ಕೋಸ್ಕರ ಅಶುದ್ಧ ಆಗತ್ತೆ, ಯಾವುದರಿಂದ ಅಶುದ್ಧ ಆಗತ್ತೆ ಅಂತ ಹೇಳುವಾಗ, ಅದು
ಸಂಕಲ್ಪ, ಮೊದಲು ಸಂಕಲ್ಪ ಮಾಡ್ತೀವಿ ನಮ್ಗೆ ಈ ಥರದ್ದು ಏನೋ ಬೇಕು ಅಂತ. ಸಂಕಲ್ಪದಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದು ಮನಸ್ಸಿನ ಅಶುದ್ಧತೆಗಳು. ಇದನ್ನ ಹೇಗೆ ತೆಗೆಯೋದು? ಅದನ್ನ ರಾಜಯೋಗ, ಕರ್ಮಯೋಗ, ಧ್ಯಾನ ಯೋಗ ಹಾಗೂ ಜ್ಞಾನ ಯೋಗದಿಂದ ತೆಗಿಬೇಕು. ಅಶುದ್ಧತೆಯನ್ನ ತೆಗೆದು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಬೇಕು. ಹಾಗೆ ಶುದ್ಧವಾದ ಮನಸ್ಸನ್ನ ಸುಮ್ಮನೆ ಬಿಟ್ಬಿಟ್ರೆ ಆಗೋದಿಲ್ಲ. ಅದನ್ನ ಗುರುಗಳ ಕಡೆ ಕರ್ಕೊಂಡು ಹೋಗ್ಬೇಕು. ಆ ಗುರುಗಳ ಹತ್ರ ಶ್ರವಣ, ಮನನ, ನಿಧಿಧ್ಯಾಸನ ಮಾಡಬೇಕು. ಆ ಶ್ರವಣ ಮಾಡೋದ್ರಿಂದ, ಹೆಚ್ಚೆಚ್ಚು ಶ್ರವಣ ಮಾಡೋದ್ರಿಂದ ಸರಿಯಾದ್ದು ಏನು ಅಂತ ಕೇಳ್ಕೊಳ್ತೀವಿ. ಮನನ ಮಾಡೋದ್ರಿಂದ ನಮ್ಮಲ್ಲಿ ಏನು ತಪ್ಪು ಗ್ರಹಿಕೆ ಇರುತ್ತೆ ಅದು ಹೊರಟೋಗುತ್ತೆ. ನಿಧಿಧ್ಯಾಸನದಿಂದ ನಾವು ಅಂತರ್ಮುಖಿಗಳಾಗ್ಲಿಕ್ಕೆ ಅವಕಾಶ ಆಗತ್ತೆ. ಹಾಗೆ ಅಂತರ್ಮುಖವಾಗಿ ಮನಸ್ಸು ಆತ್ಮನಲ್ಲಿ ಲೀನ ಆಗಬೇಕು ಅಂತ ಉಪನಿಷತ್ತು ಹೇಳತ್ತೆ. ಹೀಗೆ ಆತ್ಮನಲ್ಲಿ ಲೀನ ಆಗ್ಬೇಕಾದ್ರೆ ಏನೋ ಅದರಲ್ಲಿ ನಮ್ಗೆ ತೊಡಕಗಳು ಬರುತ್ತೆ. ಆ ತೊಡಕಗಳೇನಪ್ಪ ಅಂತಂದ್ರೆ, ಏನೋ ಒಂದು ಅಜಿಟೇಷನ್ ಇರುತ್ತೆ, ನಾನು ಯಾಕೆ ಮಾಡಬೇಕು ಆ ಥರದಲ್ಲಿ. ಇಲ್ಲ ಪೂರ್ವ ಜನ್ಮದ ವಾಸನೆಗಳು ನಮ್ಮನ್ನ ತಡೆ ಹಿಡಿಬೋದು. ಇಲ್ಲ ಅಂದ್ರೆ ಆ ಮನಸ್ಸನ್ನ ಒಳಗಡೆ ನಾನು ತಗೊಂಡು ಹೋಗಿ ಇನ್ನೇನು ಲೀನ ಆಗ್ತಾ ಇದ್ದೀನಿ, ನಿಧಿಧ್ಯಾಸನ ಮಾಡಿಕೊಂಡು ಲೀನ ಆಗ್ತಾ ಇರುವಾಗ ನನಗೊಂದು ಸಂತೋಷ ಉಂಟಾಗತ್ತೆ. ಆ ಸಂತೋಷಕ್ಕೆ ನಾನು ಅಟ್ಯಾಚ್ ಆಗ್ಬಿಟ್ಟು ನನ್ನ ಸಾಧನೆಯಲ್ಲಿ ಮುಂದುವರಿಯೋದನ್ನ ಮರ್ತು ಬಿಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲವನ್ನ ನಾವು ಓವರ್ಕಮ್ ಮಾಡಿದಾಗ, ಅಂದ್ರೆ ಇದನ್ನೆಲ್ಲ ಮೀರಿ ಹೋಗಿ ಆ ಮನಸ್ಸನ್ನ ಆತ್ಮನಲ್ಲಿ ಲೀನಗೊಳಿಸಿದಾಗ ಏನಾಗುತ್ತೆ? ಅವನು ಮುಮುಕ್ಷು ಅಂತಂದ್ರೆ ಅವನು ತನ್ನನ್ನು ಎಲ್ಲಾ ಕಡೆ ನೋಡ್ತಾನೆ, ಎಲ್ಲರನ್ನು ತನ್ನಲ್ಲಿ ನೋಡ್ತಾನೆ. ಅಂದ್ರೆ ಆ ಇಂಡಿವಿಜುವಾಲಿಟಿ, ಐ ಅನ್ನೋದು ನಾಶ ಆಗೋಗ್ಬಿಟ್ರೆ ನಾವೆಲ್ಲ ಒಂದೇ ಅನ್ನುವಂತಹ ಭಾವನೆ ಶುರು ಆಗತ್ತೆ. ಇದು ನಮ್ಮ ಸಾಧನೆಯ ಗುರಿ ಆಗಿರ್ಬೇಕು. ಈಗ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ, ಏನದು? ನಿರಸ್ತ ವಿಷಯ ಸಂಗಂ ಸನ್ನಿರುದ್ಧಂ ಮನೋಹೃದಿ ಯದಾ ಯಾತ್ಯಾತ್ಮನೋ ಭಾವಂ ತದಾ ತತ್ಪರಮಂ ಪದಂ. ಯಾವಾಗ ವಿಷಯ ವಸ್ತುಗಳಲ್ಲಿರುವ ಆಸಕ್ತಿಯನ್ನು ದೂರ ಮಾಡಿ ಮನಸ್ಸು ಹೃದಯದಲ್ಲಿ ಸ್ಥಿರವಾಗಿ ನಿಂತು ತನ್ನದೇ ಆಗಿರುವ ಆತ್ಮಭಾವವನ್ನು ಹೊಂದುವುದು, ಆಗ ಅತ್ಯಂತ ಪರಮಪದವನ್ನು ಹೊಂದುವುದು. ಈಗ ಹೊರಗಡೆ ಹೋಗ್ತಾ ಇರೋ ಮನಸ್ಸನ್ನ ಒಳಗಡೆ ಎಳ್ಕೊಂಡು ಅದನ್ನ ಆತ್ಮನಲ್ಲಿ ಲೀನ ಮಾಡ್ಕೊಳ್ಬೇಕು. ಈಗ ಬೇರೆ ಈ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇಂದ ಮೇಲೆ ಹೋಗ್ಬೇಕು, ಕಡಿಮೆ ಚಾಯ್ಸ್ ಕೊಡ್ಬೇಕು, ಇದನ್ನೆಲ್ಲ ಹೋದ್ವಾರ ನೋಡಿದ್ವಿ ನಾವು. ಆ ಮನಸ್ಸು ಶುದ್ಧ ಆದ್ಮೇಲೆ ಆ ಮನಸ್ಸನ್ನ ಒಳಗೆ ನಿಲ್ಲಿಸ್ಕೊಳ್ಳೋದು ಒಂದು ದೊಡ್ಡ ಎಕ್ಸಸೈಸ್. ಹಾಗೆ ನಿಂತ ಮೇಲೆ ಅದು ಅದೇ ಏನದು ಪರಮಪದ, ಅತ್ಯಂತ ಪರಮಪದ, ಅಲ್ಲಿ ಹೋಗಿ ಆ ಮನಸ್ಸನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ನೋಡೋಣ. ತಾವದೇವ ನಿರೋಧವ್ಯಂ ಯಾವತ್ ಹೃದಿ ಗತಂ ಕ್ಷಯಂ ಏತಜ್ಞಾನಂ ಚ ಧ್ಯಾನಂ ಚ ಶೇಷೋ ನ್ಯಾಯಶ್ಚ ವಿಸ್ತರಃ. ಮನಸ್ಸು ಹೃದಯದಲ್ಲಿ ಕರಗಿ ಹೋಗುವವರೆಗೂ ಅದನ್ನು ನಿರೋಧಿಸಬೇಕು. ಇದೇ ಜ್ಞಾನ, ಇದೇ ಧ್ಯಾನ. ಉಳಿದದ್ದೆಲ್ಲ ಕೇವಲ ತರ್ಕ ಹಾಗೂ ಚರ್ಚೆಗಳು. ಈ ವಿಚಾರ ಗೊತ್ತಾದ್ಮೇಲೆ ಈ ಮನಸ್ಸು ಹೊರಗಡೆ ಓಡ್ತಾ ಇರೋದನ್ನ ಒಳಗಡೆ ತಂದ್ಕೊಳ್ಬೇಕು ಅಂದ್ಮೇಲೆ ಅದನ್ನ ಬೇರೆ ವಿಚಾರಗಳಿಂದ ಬಿಡಿಸ್ಕೊಂಡ್ಮೇಲೆ ಅದನ್ನ ಸುಮ್ಮನೆ ಬಿಟ್ಬಿಟ್ರೆ ಅದು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅದನ್ನ ಸರಿಯಾದ ದಾರಿ ತೋರಿಸಿ ಅದಕ್ಕೆ ಹೃದಯದಲ್ಲಿ ನಿಲ್ಲೋ ಹಾಗೆ ಮಾಡ್ಬೇಕಂತ. ಹೃದಯ ಅಂತಂದ್ರೆ ಈಗ ರಕ್ತ ಮಾಂಸ ಇರುವಂತ ಹೃದಯ ಅಲ್ಲ, ಅದನ್ನೆಲ್ಲ ಹೇಳ್ತಾ ಇರೋದು. ಇಲ್ಲಿ ಹೃದಯ ಅಂದ್ರೆ ಆತ್ಮನಲ್ಲಿ, ಆತ್ಮನಲ್ಲಿ ಆ ಮನಸ್ಸನ್ನ ನಿಲ್ಲಿಸ್ಬೇಕು.
ಹಾಗೆ ಆ ಆತ್ಮನಲ್ಲಿ ಮನಸ್ಸನ್ನ ನಿಲ್ಲಿಸಿದ್ರೆ ಅದು ಮತ್ತೆ ಹೊರಗಡೆ ಬರದೇ ಇರೋ ಹಾಗೆ ಅದು ನಿತ್ಯ ಶುದ್ಧ ಆನಂದ ಸ್ವರೂಪ ಅನ್ನೋದ್ರಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದು ಅಷ್ಟು ಸುಲಭವಾಗಿ ಆಗಲ್ಲ. ನಾನು ಹೋದ್ಸಲ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ ಅಲ್ವಾ, ಈಗ ಒಂದು ಸೀರಿಯಲ್ ನೋಡ್ತಾ ಇರ್ತೀವಿ, ಆ ಸೀರಿಯಲ್ನಲ್ಲಿ ಎಷ್ಟು ಮುಳುಗೋಗ್ಬಿಟ್ಟಿರ್ತೀವಿ ಅಂದ್ರೆ ಪಕ್ಕದಲ್ಲಿ ಯಾರು ಬಂದು ಕೂತ್ರು ನಮ್ಗೆ ಅವ್ರ ಬಗ್ಗೆ ಆಸಕ್ತಿನೇ ಇರಲ್ಲ. ಸ್ವಲ್ಪ ಅಭ್ಯಾಸ ಆದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ಟಿವಿ ಸ್ವಿಚ್ ಆಫ್ ಮಾಡಿದಾಗ ನನ್ನ ಮನಸ್ಸಲ್ಲೂ ಅದು ಸ್ವಿಚ್ ಆಫ್ ಆಗುತ್ತೆ. ಅದು ಈಗ ಏನದು ಅಸಂಗ, ಬೇರೆ ಯಾವುದರ ಸಂಘವನ್ನು ಅದು ಪಡಿತಾ ಇಲ್ಲ ಅಂತ ಆದ್ರೆ ಆ ಮನಸ್ಸಿಗೆ ಒಂದು ದಾರಿ ತೋರಿಸ್ಬೇಕು ನಾವು. ಇದು ಮತ್ತೆ ಮತ್ತೆ ಪ್ರಯತ್ನ ಮಾಡೋದ್ರಿಂದ ಮಾತ್ರ ಆಗೋದು, ಒಂದೇ ದಿನದಲ್ಲಿ ಆಗೋಗ್ಬಿಡತ್ತೆ ಇಲ್ಲ. ಆ ಮನಸ್ಸಿಗೆ ಪ್ರತಿದಿನ ಒಂದು ಶಿಕ್ಷಣವನ್ನು ಕೊಟ್ಟು ಜ್ಞಾನದ ಮೂಲಕ ಅದನ್ನ ಒಳಗಡೆ ತಗೊಂಡು ಹೋಗ್ಬೇಕು. ಅದು ನಿರಂತರವಾಗಿ ನಡೀತಾ ಇರಬೇಕು. ಭಗವಂತ ನಮ್ಗೆ ಎಷ್ಟು ಸುಂದರವಾದ ಕೆಲಸ ಕೊಟ್ಟಿದ್ದಾನೆ ನೋಡಿ. ಒಂದ್ ಪಕ್ಷ ಏನಾದ್ರೂ ಒಂದೇ ಸಲ ಅದಾಗೋಗ್ಬಿಟ್ಟಿದ್ರೆ ಆಮೇಲೆ ನಾವೇನ್ ಮಾಡೋದು ಜೀವನದಲ್ಲಿ? ಏನು ಮಾಡ್ಬೇಕಾಗೇ ಇರ್ಲಿಲ್ಲ, ಸುಮ್ಮನೆ ಇರ್ಬೇಕಾಗ್ತಾ ಇತ್ತು. ಅದಷ್ಟು ಸುಲಭವಾಗಿ ಸಿಗೋ ಹಾಗೆ ಮಾಡಿಲ್ಲ ಅವನು. ಅದಕ್ಕೆ ಹೇಳ್ತಾನೆ ಮತ್ತೆ ಮತ್ತೆ ಪ್ರಯತ್ನ. ಆ ಮನಸ್ಸು ಎಷ್ಟು ವಿಚಿತ್ರ ನೋಡಿ. ಇವತ್ತು ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆ ಅಂತ ಹೇಳಿ ಖುಷಿಯಾಗಿದ್ರೆ ಮಾರನೇ ದಿನಾನು ಹೀಗೆ ಇರುತ್ತೆ ಅಂತ ಅನ್ಕೊಳಕ್ಕೆ ಆಗಲ್ಲ. ನೆನ್ನೆ ಎಲ್ಲ ಸರಿಯಾಗಿ ಇದ್ ಮಾಡಿದೀನಿ, ಇವತ್ ಬಿಡು ಇಲ್ಲ. ಪ್ರತಿ ಕ್ಷಣನೂ ಅದ್ರ ಬಗ್ಗೆ ಗಮನ ಕೊಡ್ಬೇಕು, ಅದನ್ನ ನೋಡ್ಕೊಳ್ತಾನೆ ಇರ್ಬೇಕು. ಹಾಗೆ ಅದಕ್ಕೆ ಈ ಜ್ಞಾನ ಧ್ಯಾನದ ಮೂಲಕ ಅಭ್ಯಾಸವನ್ನ ಕೊಟ್ಟು ಅದನ್ನ ಏನ್ ಮಾಡ್ಬೇಕು, ಆ ಹೃದಯದಲ್ಲಿ ಆತ್ಮನಲ್ಲಿ ಕರಗಿಸ್ಬೇಕು. ಅದೇ ಪ್ರಯತ್ನ. ಉಳಿದಿದ್ದೆಲ್ಲ ಸುಮ್ಮನೆ ನಮ್ಗೆ ಮಾರ್ಗ ತೋರಿಸುತ್ತೆ ಅಷ್ಟೇ ಹೊರತು, ನಾನು ಭಗವದ್ಗೀತೆ ಓದಿದ್ದೀನಿ, ಎಲ್ಲ ಉಪನಿಷತ್ತುಗಳು ಓದಿದ್ದೀನಿ ಅಂತಂದ್ರೆ ಏನಿಲ್ಲ. ಅದು ಪುಸ್ತಕದಲ್ಲಿ ಇದ್ದಿದ್ದು ತಲೆ ಒಳಗಿರುತ್ತೆ ಅಷ್ಟೇ. ಆದ್ರೆ ಅದನ್ನ ರೂಢಿಸ್ಕೊಂಡಾಗ ಮಾತ್ರ ಅದು ಏನಾಗುತ್ತೆ, ಕರಗತ ಆಗತ್ತೆ. ಅದಕ್ಕೆ ನಮ್ಗೆ ಉದಾಹರಣೆ ಕೊಡುವಾಗ ಎಲ್ಲ ಹೇಳ್ತಾ ಇರ್ತಾರೆ ಸ್ವಾಮೀಜಿಯವರೆಲ್ಲ. ಈಗ ಊಟ ತಟ್ಟೆಯಲ್ಲಿದೆ ಅಂದ್ರೆ ಆ ಊಟ ಅನ್ನೋದು ಊಟ ಮಾಡಿದ್ರೆ ಹೊಟ್ಟೆ ಒಳಗೆ ಹೋಗುತ್ತಷ್ಟೇನೆ. ಬಾಯಲ್ಲಿತ್ತು, ಬಾಯಿಂದ ಹೊಟ್ಟೆ ಒಳಗೆ ಹೋಯ್ತು. ಹೊಟ್ಟೆ ಒಳಗೆ ಹೋದ್ಮೇಲೆ ಅದು ಕರಗಿ ರಕ್ತಗತ ಆದಾಗ ಮಾತ್ರ ಅದು ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. ಹಾಗೆ ಈ ಜ್ಞಾನ ಕೂಡ ಪುಸ್ತಕದಲ್ಲಿರೋದು ತಲೆಗೆ ಹೋಗಿರುತ್ತೆ. ಆದ್ರೆ ಅದು ನಮ್ಮಲ್ಲಿ ಕರಗತ ಆಗಿ ಅದು ರೂಢಿಯಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅದನ್ನ ಮತ್ತೆ ಮತ್ತೆ ಪ್ರಯತ್ನ ಮಾಡೋದ್ರಿಂದ ಮಾತ್ರ ಅದು ಸಾಧ್ಯ. ಆದ್ರೆ ಅದು ನಿರಂತರವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ. ಮನಸ್ಸು ಹೃದಯದಲ್ಲಿ ಕರಗಿ ಹೋಗುವವರೆಗೂ ಅದನ್ನು ನಿರೋಧಿಸಬೇಕು. ಇದೇ ಜ್ಞಾನ, ಇದೇ ಧ್ಯಾನ. ಉಳಿದದ್ದೆಲ್ಲ ಕೇವಲ ತರ್ಕ, ಸುಮ್ಮನೆ ಅದು ಏನೋ ಮೆಂಟಲ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಅದನ್ನ ಪ್ರಯತ್ನ ಮಾಡ್ಬೇಕು. ಹಾಗಾದ್ರೆ ಅದನ್ನ ಮಾಡೋದು ಹೇಗೆ ಮುಂದೆ ಹೇಳ್ತಾರೆ. ಅದನ್ನ ತಿಳ್ಕೊಳ್ಳೋದು ಹೇಗೆ? ಈಗ ಮನಸ್ಸು ಒಳಗೆ ಹೋಗೋದು ಗೊತ್ತಾಗಿದೆ ನಮ್ಗೆ. ಆ ಮನಸ್ಸನ್ನ ಹೃದಯದಲ್ಲಿ ಕರಗಿಸ್ಬೇಕು ಅಂದ್ರೆ ಅದು ಹೇಗೆ ಕರಗಿಸೋದು ಅರ್ಥ ಆದ್ರೂ ಆಗ್ಬೇಕಲ್ವ ಮೊದಲು. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನೈವ ಚಿಂತ್ಯಂ ನ ಚಾಚಿಂತ್ಯಂ ನ ಚಿಂತ್ಯಂ ಚಿಂತ್ಯಮೇವ ತತ್ ಪಕ್ಷಪಾತ ವಿನಿರ್ಮುಕ್ತಂ ಬ್ರಹ್ಮ ಸಂಪದ್ಯತೆ ತದಾ. ತತ್ಪದ ಎಂಬುದು ಪರಮಪದವು ಪ್ರಿಯಕರವಾದ ವಸ್ತು ಎಂದು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಅಥವಾ ಅಪ್ರಿಯವಾದದ್ದು ಎಂದು ಕಲ್ಪನೆಯಿಂದ ದೂರ ಮಾಡಲು ಸಾಧ್ಯವಿಲ್ಲ. ಅದು ಕಲ್ಪಿಸಿಕೊಳ್ಳುವಂತಹ ವಸ್ತುವೇ ಅಲ್ಲ. ಆದರೂ ಅದು ಆಲೋಚಿಸುವಂಥದ್ದು, ಪಕ್ಷಪಾತಗಳಿಲ್ಲದಂತಹ ಬ್ರಹ್ಮ ಆಗ ಮಾತ್ರ ಲಭ್ಯ. ಈಗ ಮನಸ್ಸನ್ನ ಹೃದಯದಲ್ಲಿ ಕರಗಿಸ್ಬೇಕು, ಆತ್ಮನಲ್ಲಿ ಕರಗಿಸ್ಬೇಕು ಅಂತ ಹೇಳ್ತಾರೆ. ಕರಗಿಸೋದು ಹೇಗೆ? ಅದೇನು ಅಂತ ಗೊತ್ತಾದ್ರೆ ಅಲ್ಲಿ ತಗೊಂಡ, ಈಗೊಂದು ಬಾವಿ ಇರುತ್ತೆ, ಬಾವಿನಲ್ಲಿ ತಗೊಂಡೋಗಿ ಏನೋ ಹಾಕ್ಬೇಕು ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ ಬಾವಿ ಅನ್ನೋದು ಅಲ್ಲೊಂದು ಇದೆ. ಅದಕ್ಕೆ ತಗೊಂಡು ಹೋಗಿ ಏನೋ ಒಂದಷ್ಟು ಇನ್ನೊಂದ್ ಸ್ವಲ್ಪ ನೀರು ಹಾಕ್ತಿವಿ ಅಥವಾ ಏನೋ ಅರಿಶಿನ ಕುಂಕುಮ ಹಾಕ್ತಿವಿ ಅಂದ್ರೆ ಗೊತ್ತಾಗುತ್ತೆ ಈ ವಸ್ತು ಇದ್ರಲ್ಲಿ ಕರ್ಗ್ ಹೋಗುತ್ತೆ ಅಂತ. ಈಗ ಮನಸ್ಸು ಅನ್ನೋದು ನಮಗ್ ಕೈಗೆ ಸಿಗುವಂಥದ್ದಲ್ಲ, ಈ ಹೃದಯ ಅನ್ನೋದು ನಮಗ್ ಕೈಗೆ ಸಿಗುವಂಥದ್ದಲ್ಲ. ಅದನ್ನೇ ಹೇಳ್ತಾರೆ, ಅದು ನೈವ ಚಿಂತ್ಯಂ ನಜಾ ಚಿಂತ್ಯಂ. ಅದ್ರ ಬಗ್ಗೆ ಯೋಚಿಸಕ್ಕೆ ಆಗಲ್ಲ, ಯಾಕೆಂದ್ರೆ ಅದೊಂದು ವಸ್ತು ಅಲ್ಲ. ಅದು
ಆ ವಸ್ತು ಆಗಿದ್ರೆ ಅದು ಹೀಗಿರುತ್ತೆ ಅಂತ ಹೇಳ್ಬಿಡ್ಬೋದು. ಅದು ವಸ್ತು ಅಲ್ಲ, ಅದು ಗೊತ್ತಿಲ್ಲದೆ ಇರೋದನ್ನ ತಗೊಂಡು ಇನ್ನೊಂದು ಗೊತ್ತಿಲ್ಲದೆ ಇರೋ ವಸ್ತು ಒಳಗೆ ಹಾಕ್ಬೇಕು ಅನ್ನೋ ಥರ. ಇದು ಅದಕ್ಕೆ ಹೇಳೋದು, ಇದಕ್ಕೆ ಏನ್ ಬೇಕು ಅಂತ ಅಂದ್ರೆ ಜ್ಞಾನ ಚಕ್ಷು ಬೇಕು ಅಂತ. ಇದು ಹೊರಗಡೆ ಕಣ್ಣಿಂದ ಕಾಣುವಂಥದ್ದಲ್ಲ. ಈ ಜ್ಞಾನ ಚಕ್ಷು ಅಂತ ಅಂದ್ರೆ ಜ್ಞಾನ, ಏನ್ ನಾವು ತಿಳ್ಕೊಂಡಿರ್ತೀವಿ, ವಿಸ್ಡಮ್, ಅದರಿಂದಷ್ಟೇ ಅದು ಅರ್ಥ ಆಗುವಂಥದ್ದು. ಈ ಆತ್ಮ ಅನ್ನುವಂಥದ್ದು ತತ್ಪದ ಅಂದ್ರೆ ಆ ಸ್ಥಿತಿ ಅನ್ನುವಂಥದ್ದು ಯೋಚನೆ ಮಾಡ್ಲಿಕ್ಕೆ ಕೂಡ ಆಗಲ್ಲ, ಯೋಚನೆ ಮಾಡದೇ ಇರ್ಲಿಕ್ಕೂ ಆಗಲ್ಲ. ಅದನ್ನ ಯೋಚಿಸೋದ್ರಿಂದ ಅಷ್ಟೇನೆ ನಾವು ಅದ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಅದು ಕಲ್ಪನೆಯಿಂದ ದೂರ, ಅದು ಹೀಗಿದೆ ಅಥವಾ ಹೀಗಾಗತ್ತೆ ಅಂತ ಅಂದ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ನಾವೆಲ್ಲ ಹೇಗಪ್ಪ ಅಂದ್ರೆ, ಇದು ಸಾಧನೆಯಲ್ಲಿ ಇದು ಹೇಗ್ ಗೊತ್ತಾಗ್ತಾ ಹೋಗುತ್ತೆ, ಯಾಕೆ ಚಿಂತನೆ ಮಾಡಕ್ಕಾಗಲ್ಲ, ಅದ್ರ ಬಗ್ಗೆ ಚಿಂತಿಸದೇ ಇರ್ಲಿಕ್ಕೂ ಆಗಲ್ಲ, ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಮಾಡ್ಕೊಳ್ಳದೆ ಇರೋಕ್ಕೂ ಆಗಲ್ಲ. ಅಂದ್ರೆ ಏನು, ಮಾಡ್ಕೊಂಡೇ ಇರೋ ಹಾಗಿರ್ಬೇಕು, ಅದು ಒಂದು ಸ್ಥಿತಿ. ಅದು ಈ ಸಾಧನೆಯ ಮಾರ್ಗದಲ್ಲಿ ಹೋಗುವಾಗ ಇದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ನಮ್ಗೆಲ್ಲ ಹೇಳ್ತಿದ್ರು. ಈ ಗಂಗೋತ್ರಿ ಯಮುನೋತ್ರಿ ಕಡೆ ಎಲ್ಲ ಹೋದ್ರೆ ಬೆಟ್ಟ ತುಂಬಾ ಹತ್ತಬೇಕು. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಸಾಕಾಗೋಗ್ಬಿಡುತ್ತೆ. 10-15 ಕಿಲೋಮೀಟರ್ ಮೇಲಕ್ಕೆ ಹೋಗ್ತಾ ಇರ್ಬೇಕು. ಸ್ವಲ್ಪ ದೂರ ಹೋಗ್ತಿದ್ದಾಗೆ ಆ ಕಡೆಯಿಂದ ಬರ್ತಿರೋರು ಇರ್ತಾರಲ್ವ, ಅವ್ರು ಹೇಳ್ತಾರೆ, ಇನ್ನು ಎಷ್ಟು ದೂರ ಇದೆ ಅಂದ್ರೆ, ಹತ್ಬಿಟ್ಟಿದ್ದೀರಾ, ಹೋಗಿ ಇಲ್ಲೊಂಚೂರು ಈ ತಿರುವಿನಲ್ಲಿ ತಿರುಗಿಸ್ಬಿಟ್ರೆ ಮೇಲೆ ಹೋಗಿ ಬಂದ್ಬಿಟ್ಟಿದ್ದೀರಾ ಆಗ್ಲೇ ಅಂತ. ಅಷ್ಟು ದೂರ ಹೋದ್ಮೇಲೆ ಕೇಳಿದ್ರೆ, ಇದೊಂದು ತಿರುವು ಹೋಗ್ಬಿಡ್ತೀರಾ ಮೇಲೆ. ಹೀಗೆ ಅವರು ಹೇಳಿ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಇದ್ರ ಬಗ್ಗೆನೂ ಅಷ್ಟೇ, ಆ ಚಿಂತೆ, ಅದ್ ಕಲ್ಪಿಸಕ್ ಆಗದೆ ಇರುವಂತಹದ್ದು ಏನಿದೆ ಅಲ್ವಾ, ಅಲ್ಲಿ ಹೋಗ್ತಾ ಗುರುಗಳು ಹೇಳ್ತಾರೆ, ಹೀಗೆ ಇನ್ನೊಂದ್ ಸ್ವಲ್ಪ ಮುಂದುವರೆದ್ರೆ ನಿನ್ಗೆ ಅರ್ಥ ಆಗತ್ತೆ, ಈ ಧ್ಯಾನ ಸ್ಥಿತಿ, ಈ ಧ್ಯಾನ ಮಾಡು ಸಿಗತ್ತೆ. ಅಲ್ಲಿ ಇಷ್ಟೆಲ್ಲ ಮಾಡಿದ್ರು ಏನು ಅರ್ಥ ಆಗ್ತಾ ಇಲ್ಲ, ತಲೆ ಒಳಗಿದೆ, ಅದು ಅನುಭವಕ್ಕೆ ಬರ್ತಾ ಇಲ್ಲ. ಗುರುಗಳು ಹೇಳ್ತಾರೆ, ಇನ್ನು ಸ್ವಲ್ಪ ಮಾಡು, ಗೊತ್ತಾಗುತ್ತೆ, ಧ್ಯಾನ ಮಾಡು, ಅದ್ರ ಬಗ್ಗೆ ಚಿಂತನೆ ಮಾಡು. ಹೀಗೆ ನಮ್ಮನ್ನ ಅವರು ಗುರುಗಳು ಕರ್ಕೊಂಡು ಹೋಗ್ತಾರೆ. ಇದದೇ ಗೊತ್ತಿಲ್ಲದೆ ಇರೋದು, ಮನಸ್ಸು ಅನ್ನೋದು ಕೂಡ ಕೈಗೆ ಸಿಗದೆ ಇರೋ ಸೂಕ್ಷ್ಮ, ಅದು ಕೂಡ ಸೂಕ್ಷ್ಮ. ಅದು ಎಲ್ಲಿ ಆ ಹೃದಯದಲ್ಲಿ ಸೇರ್ಬೇಕೋ ಅದು ಕೂಡ ಸೂಕ್ಷ್ಮ. ಆದ್ರೂ ಕೂಡ ಅದ್ರ ಬಗ್ಗೆ ಆದರೂ ಅದು ಆಲೋಚಿಸುವಂಥದ್ದು, ಆಲೋಚನೆ ಮಾಡ್ಬೇಕು ನಾವು ಅದ್ರ ಬಗ್ಗೆ. ಆಗ ಆ ಬ್ರಹ್ಮ ಪದವಿ ಲಭ್ಯ ಆಗತ್ತೆ ಅಂತ ಹೇಳ್ತಾರೆ. ಈಗ ಇಷ್ಟ ಅರ್ಥ ಆಗಿದೆ, ಏನದು, ಮನಸ್ಸನ್ನ ಹೊರಗಡೆ ವಸ್ತುಗಳಿಂದ ಎಳ್ಕೊಂಡು ಅದನ್ನ ಹೃದಯದಲ್ಲಿ ನಿಲ್ಲಿಸ್ಬೇಕು ಅಂತ. ಅದಕ್ಕೆ ಇನ್ನೊಂಥರ ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ವಿವರಣೆ ಕೊಡ್ತಾರೆ, ಅದನ್ನ ನೋಡೋಣ. ಸ್ವರೇಣ ಸಂದಯೇತ್ ಯೋಗಂ ಅಸ್ವರಂ ಭಾವಯೇತ್ ಪರಂ ಅಸ್ವರೇಣಾನುಭಾವೇನ ಭಾವೋ ವಾ ಭಾವಯಿಷ್ಯತೆ. ಮೊದಲು ಮನಸ್ಸನ್ನು ಪ್ರಣವಾಕ್ಷರ ಓಂಕಾರ ಶಬ್ದದಿಂದ ಪರಬ್ರಹ್ಮನಲ್ಲಿ ನಿಲ್ಲಿಸಬೇಕು ಮತ್ತು ಶಬ್ದವನ್ನು ಅತಿಕ್ರಮಿಸಿ ಪರಬ್ರಹ್ಮನನ್ನು ಧ್ಯಾನಿಸಬೇಕು. ಶಬ್ದಾದಿ ವಿಷಯಗಳು ಹಾಗೂ ಆ ಮಿಥ್ಯಾ ಜಗತ್ತನ್ನು ಅತಿಕ್ರಮಿಸಿರುವ ಸತ್ಯವಸ್ತುವೇ ಬ್ರಹ್ಮ. ಈ ಪ್ರಣವಾಕ್ಷರ ಅಂದ್ರೆ ಓಂ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಆ ಓಂ ಅನ್ನುವಂತಹ ಓಂಕಾರ ಏನಿದೆ 3 ಅಕ್ಷರದಿಂದ ಸೇರಿದೆ ಅಂತ ಹೇಳುತ್ತೆ. ಏನದು, ಆ ಉ ಮ. ಹೇಳುವಾಗ ಕೂಡ ಓಂ ಹೇಳುವಾಗ ಮಾತ್ರ ಅಂತ ಹೇಳೋ ವಾಡಿಕೆ ಕೂಡ ಇದೆ. ಈಗ ಆ ಉ ಮ ಅಂತ ಅಂದ್ರೆ ಏನು? ಆ ಅಂತ ಅಂದ್ರೆ ಸ್ಥೂಲ ಜಗತ್ತಿನಿಂದ ಮನಸ್ಸನ್ನ ಒಳಗ್ ತಂದ್ಕೊಳ್ತಾ ಇದ್ದೀನಿ ಅಂತ. ಸ್ಥೂಲ ಅಂದ್ರೆ ಹೊರಗಡೆ ನಾನು ನೋಡ್ತಾ ಇರೋ ಪ್ರಪಂಚದಿಂದ, ಈ ಶರೀರದಿಂದ ಮನಸ್ಸನ್ನ ಒಳಗ್ ತಗೊಳ್ತಾ ಇದ್ದೀನಿ. ಓ ಅಂತ ಹೇಳುವಾಗ ಸೂಕ್ಷ್ಮ, ಈಗ ಒಳಗ್ ಹೋಗಿದೆ ಮನಸ್ಸು, ಸ್ಥೂಲದಿಂದ ಕಣ್ಮುಚ್ಕೊಂಡ್ರೆ ಯಾವುದು ಕಾಣಿಸ್ತಾ ಇಲ್ಲ, ಒಳಗಡೆ ಹೋಗಿದೆ. ಈ ಓ ಅಂತ ಹೇಳುವಾಗ ಈ ಸ್ಥೂಲ ಶರೀರದಿಂದ ಒಳಗ್ ಹೋಗಿರುವಂಥದ್ದು
ಸೂಕ್ಷ್ಮ ಶರೀರದಲ್ಲಿ ನಿಂತಿರುತ್ತೆ. ಆ ಸೂಕ್ಷ್ಮ ಶರೀರದಿಂದ ಒಳಗೆ ಹೋಗುವಂಥದ್ದು ಏನಂದ್ರೆ ಕಾರಣ ಶರೀರ. ಕಾರಣ ಶರೀರ ಅಂತಂದ್ರೆ ಅಜ್ಞಾನ. ಅದರಿಂದ ಒಳಗೆ ಹೋಗುವಂತ ಮನಸ್ಸು, ಅದಕ್ಕೇನು ಆ ಊ ಮ. ನಾವೆಷ್ಟು ಒಳಗೆ ಹೋಗ್ಬೇಕು ಅಂತಂದ್ರೆ ಈ ಹೊರಗಡೆ ಜಗತ್ತೇನಿದೆ, ಸ್ಥೂಲ ಜಗತ್ತು, ಅಲ್ಲಿಂದ ಮನಸ್ಸು ಬುದ್ಧಿ ಸೂಕ್ಷ್ಮ, ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಕಾಸಲ್ ಬಾಡಿ ಅಜ್ಞಾನ ಅಂತೇನು ಹೇಳ್ತೀವಿ, ಕಾರಣ ಶರೀರ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅಲ್ಲಿಂದ ಒಳಗೆ ನಮ್ಗಿದ್ದ ಪ್ರತಿ ಇದ್ರಲ್ಲೂ ಅನುಭವಕ್ಕೆ ಬರುತ್ತೆ ನೋಡಿ. ರಾತ್ರಿ ಹೊತ್ತು ಮಲಗುವಾಗ ಸ್ಥೂಲ ಶರೀರದಿಂದ ನಾವು ಸೂಕ್ಷ್ಮ ಶರೀರ ಪ್ರಯಾಣ ಮಾಡ್ತೀವಿ. ಏನೋ ಮೊದಲೆಲ್ಲ ಹಾಸ್ಕೊಂಡು ಮಲ್ಕೊಂಡ್ರೆ ಕೈ ಕಾಲು ಎಲ್ಲ ಏನೋ ಆಡೋದಿಲ್ಲ, ಮಲ್ಕೊಳ್ತೀವಿ. ಆಮೇಲೆ ಮನಸ್ಸು ಬುದ್ಧಿ ಕೂಡ ಹಾಗೆ ನಿದ್ದಂಗಾಗತ್ತೆ. ಅದೆಲ್ಲ ನಿಂತ ಕೂಡಲೇ ನಿದ್ದೆ ಬಂದ್ಬಿಡುತ್ತೆ. ಈ ಸಾಧನೆಯಲ್ಲೂ ಅದೇ ಆಗೋದು. ಓಂಕಾರ ಹೇಳುವಾಗ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದಿಂದ ಈ ಕಾರಣ ಶರೀರವನ್ನ ಮೀರಿ ಹೋಗ್ಬೇಕು ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬರಬಾರ್ದಿಲ್ಲಿ, ಎಚ್ಚರ ಇಟ್ಕೊಂಡು ಅದನ್ನು ಸಾಧಿಸ್ಬೇಕು ಅಂತ ಹೇಳೋದೀಗ. ಈ ಸಮಾಧಿ ಸ್ಥಿತಿ ಅಥವಾ ನಿರ್ವಿಕಲ್ಪ ಸಮಾಧಿ ಇವೆಲ್ಲ ಹೇಳುವಾಗ ಹೇಗಂತಂದ್ರೆ, ಈಗ ನಿದ್ರೆಯಲ್ಲಿ ನಮ್ಗೆ, ನಿದ್ರೆಯಲ್ಲೂ ಕೂಡ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರವನ್ನು ಬಿಟ್ಟು ಹೋಗಿ ನಾವು ಮಲ್ಕೊಂಡ್ಬಿಡ್ತೀವಿ, ನಿದ್ದೆ ಮಾಡ್ಬಿಡ್ತೀವಿ. ಆ ನಿದ್ದೆ ಮಾಡ್ದಲೇ ಎಚ್ಚರದಲ್ಲಿದ್ರೆ ಅದನ್ನೇ ಸಮಾಧಿ ಸ್ಥಿತಿ ಅಂತ ಹೇಳೋದು. ಆ ಸಮಾಧಿ ಸ್ಥಿತಿ ಅನ್ನಲ್ಲಿ ನಿದ್ರೆಯಲ್ಲಿ ನಮ್ಗೆ ಏನ್ ಸುಖ ಸಿಗ್ತಾ ಇರುತ್ತೋ ಅದು ಎಚ್ಚರದಲ್ಲಿ ಸಿಗತ್ತೆ. ಆ ನಿದ್ರೆಯಲ್ಲಿ ಸಿಗೋ ಸುಖ ಎಚ್ಚರದಲ್ಲಿ ಸಿಗುತ್ತೆ ಅಂತ ಅನ್ನೋದಾದ್ರೆ ಅದೇ ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿಗೆ ಹೋಗ್ಬೇಕಾದ್ರೆ ಈ ಓಂಕಾರ ಪ್ರಣವ ಮಂತ್ರ ಆ ಓ ಮ ಏನ್ ಹೇಳ್ತಿದೀವಿ, ಸ್ಥೂಲ ಸೂಕ್ಷ್ಮ ಮತ್ತೆ ಕಾರಣ ಶರೀರವನ್ನ ಮೀರಿ ನಾವು ಒಳಗಡೆ ಹೋಗಿ ನಿಂತಾಗ ಅಲ್ಲಿ ಒಂದು ಆನಂದ ನಮ್ಗೆ ಸಿಕ್ಕತ್ತೆ. ಈ ಮಿಥ್ಯ ಜಗತ್ತನ್ನ ಅದು ಅತಿಕ್ರಮಿಸಿ ನಮ್ಗೆ ಅಲ್ಲಿ ಆ ಸಂತೋಷವನ್ನ ಉಂಟು ಮಾಡುತ್ತೆ. ಪರಬ್ರಹ್ಮನನ್ನ ಅಲ್ಲಿ ಧ್ಯಾನಿಸಬೇಕು. ಇಷ್ಟು ಮಾಡಿದ್ಮೇಲೆ ಏನದು, ಈ ಮಿಥ್ಯಾ ಜಗತ್ತನ್ನು ಅತಿಕ್ರಮಿಸಿರುವ ಸತ್ಯ ವಸ್ತುವೇ ಬ್ರಹ್ಮ ಅನ್ನೋದು ಅರ್ಥ ಆಗತ್ತೆ. ಹೀಗಾದಾಗ ಏನಾಗುತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತದೇವ ನಿಷ್ಕಲಂ ಬ್ರಹ್ಮ ನಿರ್ವಿಕಲ್ಪಂ ನಿರಂಜನಂ ತದ್ವಹ್ಮಾಹಮಿತಿ ಜ್ಞಾತ್ವಾ ಬ್ರಹ್ಮ ಸಂಪದ್ಯತೆ ಧ್ರುವಂ. ಅಲ್ಲಿ ಹೋಗಿ ನಿಂತಾಗ ಏನಾಗುತ್ತೆ, ಅದು ಭಾಗರಹಿತವೂ ನಿರ್ವಿಕಲ್ಪವೂ ಕಳಂಕಹಿತವೂ ಆಗಿರುವ ಬ್ರಹ್ಮ ನಾನೇ ಎಂದು ತಿಳಿ ಶಾಶ್ವತವಾದ ಬ್ರಹ್ಮವನ್ನೇ ಪಡೆಯುವನು. ಅಲ್ಲಿ ಹೋಗಿ ನಿಂತಾಗ ಏನಾಗುತ್ತೆ, ಭಾಗರಹಿತ ಅಂದ್ರೆ ಅದು ಭಾಗ ಆಗ್ಲೇ ಇಲ್ಲ, ಖಂಡ ಖಂಡ ಅಂತ. ನಿಷ್ಕಲಂಕ ಅಂದ್ರೆ ಅದು ತುಂಡು ತುಂಡಾಗ್ಲೇ ಇಲ್ಲ. ಈಗ ತುಂಡು ಏನಪ್ಪಾ ಅಂದ್ರೆ ನಾವು ತುಂಡಾಗಿದ್ದೀವಿ. ಈಗ ನಾನ್ ಬೇರೆ, ನೀನ್ ಬೇರೆ, ಅವ್ರು ಬೇರೆ, ಅವ್ರು ಬೇರೆ, ಈ ತರ ಎಲ್ಲ ಬೇರೆ ಬೇರೆ ಆಗಿದ್ದೀವಿ. ಅಲ್ಲಿ ಹೋಗಿ ನಿಂತಾಗ ಅದು ಭಾಗರಹಿತ ಅಂದ್ರೆ ನಾವೆಲ್ಲ ಒಂದೇ, ಇದರಲ್ಲಿರೋ ಎಲ್ಲ ವಸ್ತುಗಳು ಭಗವಂತನ ಸೃಷ್ಟಿ ಅನ್ನೋದು ಅರ್ಥ ಆಗತ್ತೆ. ನಿರ್ವಿಕಲ್ಪ ಅಂದ್ರೆ ಅಲ್ಲಿ ವಿಕಲ್ಪನೇ ಇಲ್ಲ, ವಿಚಾರಗಳೇ ಇಲ್ಲ, ವಿಚಾರಗಳಿಲ್ಲದೆ ಇರುವಂತಹ ಒಂದು ಸ್ಥಿತಿ. ನಿರಂಜನಂ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕೊಳೆ ಇಲ್ಲ, ಅಂದ್ರೆ ಅತ್ಯಂತ ಶುದ್ಧವಾದಂತಹ ಒಂದು ಸ್ಥಿತಿ ಅದು. ಆ ಸ್ಥಿತಿಯೇ ನಾನು ಅನ್ನೋದು ಅರಿವಿಗೆ ಅರ್ಥ ಆಗತ್ತಂತೆ, ಅರಿವಿಗೆ ಬರುತ್ತೆ ಯಾವಾಗ ಈ ಮನಸ್ಸನ್ನ ಆ ಹೃದಯದಲ್ಲಿ ಸೇರಿಸಿದಾಗ. ಅದಕ್ಕೆ ಇನ್ನೊಂದು ವಿಚಾರವನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ನಿರ್ವಿಕಲ್ಪಂ ಅನಂತಂ ಚ ಏತು ದೃಷ್ಟಾಂತವರ್ಜಿತಂ ಅಪ್ರಮೇಯಂ ಅನಾದಿಂ ಚ ಯತ್ ಜ್ಞಾತ್ವಾ ಮುಚ್ಯತೆ ಬುಧಃ.
ಸತ್ಯವಸ್ತುವು ಸಂದೇಹರಹಿತವು, ಅನಂತವು, ಕಾರಣರಹಿತವು, ದೃಷ್ಟಾಂತರಹಿತವು ಆಗಿರುವುದು. ಅದು ಅರ್ಥವಾಗಲಾರದು. ಅದು ಆದಿರಹಿತವಾದದ್ದು ಎಂದು ತಿಳಿದ ಬುದ್ಧಿವಂತನು ಮುಕ್ತನಾಗುತ್ತಾನೆ. ಈ ನಿರ್ವಿಕಲ್ಪ ಅನಂತಂ ಚ ಅಂತ ಹೇಳ್ತಾರಲ್ವಾ, ಇದನ್ನ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಅದು ನಿರ್ವಿಕಲ್ಪ ಅಂದ್ರೆ ಅದು ತುಂಡು ತುಂಡಾಗಿರುವಂಥದ್ದಲ್ಲ. ಯಾವುದು? ಆತ್ಮತತ್ವ. ಆತ್ಮತತ್ವ ನಿಮ್ಮ ಹತ್ರ ಒಂದು ಆತ್ಮ ಇದೆ, ನನ್ನ ಹತ್ರ ಒಂದು ಆತ್ಮ ಇದೆ, ಅಲ್ಲ ಅಲ್ಲ. ಹಾಗೆ ಹೇಳುವಾಗ ಅದು ಜೀವಾತ್ಮ ಅಷ್ಟೇ. ಅದ್ ಬಿಟ್ರೆ ಎಲ್ಲರನ್ನೂ ಜೀವಂತಗೊಳಿಸ್ತಾ ಇರುವಂತಹ ಒಂದು ಶಕ್ತಿಯನ್ನ ಪರಬ್ರಹ್ಮ ಸ್ವರೂಪ ಆತ್ಮ ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ಆಗ್ಲೇ ಇಲ್ಲ. ನಿರ್ವಿಕಲ್ಪಂ ಅನಂತಂ ಚ ಹೇತು ದೃಷ್ಟ ಅಂತ ವರ್ಜಿತಂ. ಆದ್ರೆ ನೋಡಿ, ಈ ಆತ್ಮದ ಬಗ್ಗೆ ಏನಾದ್ರೂ ದೃಷ್ಟಾಂತ ಕೊಡ್ಬೇಕು, ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ದೃಷ್ಟಾಂತ ರಹಿತ ಅಂತ ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ, ಈಗ ಎಲ್ಲೋ ಹೊಗೆ ಹಾಡ್ತಾ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಹಾಗೆ ಈ ಆತ್ಮ ನಮ್ಮಲ್ಲಿ ಇದಾನೆ ಅನ್ನೋದಕ್ಕೆ ನಾವು ಏನು ದೃಷ್ಟಾಂತ ಕೊಡ್ಲಿಕ್ಕೆ ಆಗಲ್ಲ. ಜೀವಂತವಾಗಿದ್ದೀವಿ ಅದ್ ಹೇಳ್ಬೋದು ಅಷ್ಟೇನೆ ಹೊರತು ಅದಕ್ಕೊಂದು ದೃಷ್ಟಾಂತ ಅಂದ್ರೆ ಉದಾಹರಣೆ, ಈಗ ಹೊಗೆ ಹಾಡ್ತಾ ಇದೆ ಅದಕ್ಕೆ ಅಲ್ಲಿ ಬೆಂಕಿ ಇದೆ ಅನ್ನೋ ತರದಲ್ಲೆಲ್ಲ ಏನು ಉದಾಹರಣೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ದೃಷ್ಟಾಂತ ರಹಿತವೂ ಆಗಿರುವುದು. ಅದು ಅರ್ಥ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅರ್ಥವಾಗಲಾರದು. ಅದು ಆದಿರಹಿತವಾದದ್ದು. ಆದಿ ಅಂದ್ರೆ ಅದು ಯಾವತ್ ಶುರು ಆಯ್ತು ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ಯಾವಾಗಿಂದ ಈ ಪ್ರಪಂಚ ಸೃಷ್ಟಿ ಆಯ್ತು, ಅವೆಲ್ಲ ಯಾವಾಗಿಂದ ಆತ್ಮ ಬಂತು, ಬ್ರಹ್ಮ ಎಲ್ಲಿಂದ ಬಂತು, ಇದೆಲ್ಲ ಆದಿರಹಿತ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನೇ ಬುದ್ಧಿವಂತ. ಹೇಳಿದರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಮರ ಮೊದ್ಲೋ ಬೀಜ ಮೊದ್ಲೋ ಅಂತ ಆಧ್ಯಾತ್ಮದಲ್ಲಿ ಕೇಳಿದ್ರೆ ಪ್ರಶ್ನೆನೇ ತಪ್ಪು ಅಂತ ಹೇಳ್ತಾರೆ. ಮೊಟ್ಟೆ ಮೊದ್ಲೋ ಕೋಳಿ ಮೊದ್ಲೋ ಪ್ರಶ್ನೆನೇ ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಬೀಜದಲ್ಲಿ ಮರ ಇದೆ, ಅದು ವ್ಯಕ್ತ ಆಗಿದ್ರೆ ಅದು ಮರ, ಅವ್ಯಕ್ತ ಆಗಿದ್ರೆ ಅದು ಬೀಜ ಅಂತ ಹೇಳೋದು. ಅದನ್ನು ಒಪ್ಕೊಳ್ಬೇಕು. ಯಾಕಂದ್ರೆ ಎಲ್ಲಾ ತರದಲ್ಲೂ ನಾವು ಲಾಜಿಕ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಶ್ನೆಗಳಲ್ಲಿ ಈಗ ಅಲೆ ಮೊದ್ಲೋ ನೀರ್ ಮೊದ್ಲೋ, ಸಮುದ್ರದ ಮೊದಲನೇ ಅಲೆ ಯಾವಾಗ ಬಂತು, ಅದು ಪ್ರಶ್ನೆ ನಮ್ಗೆ ಅನ್ಸುತ್ತೆ. ಅದು ಹೇಗೆ ಹೇಳಕ್ ಸಾಧ್ಯ? ಮೊದಲನೇ ಅಲೆ ಯಾವಾಗ ಬಂತು ಅಂತ. ನೀರ್ ಇರುವಾಗಿಂದನೂ ಗಾಳಿ ಬೀಸಿದಾಗೆಲ್ಲ ಅಲೆ ಇದ್ದೇ ಇದೆ ಆ ತರದಲ್ಲಿ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ, ಸತ್ಯವಸ್ತು ಸಂದೇಹರಹಿತವು. ಅದು ಸಂದೇಹ ಅಂದ್ರೆ ಡೌಟ್ ಪಡೋ ಅಂತದ್ದೇನಲ್ಲ, ಅದಿದೆ ಅಂತ ಗೊತ್ತಾಗತ್ತೆ. ಅನಂತವು ಕಾರಣ ರಹಿತವು, ದೃಷ್ಟಾಂತರಹಿತವು. ಅದಕ್ಕೇನು ಕಾರಣ ಆಗ್ಲಿ ಅಥವಾ ದೃಷ್ಟಾಂತ ಅಂದ್ರೆ ಈ ಎಕ್ಸಾಂಪಲ್ ಎಲ್ಲ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹಾಗೆ ತಿಳ್ಕೊಳ್ಬೇಕು. ಅದು ಒಂದು. ಅದಕ್ಕೀಗ ನೋಡಿ, ಏನಾದ್ರೂ ವಿವರಣೆ ಕೊಡ್ಬೇಕಾದ್ರೆ ಒಂದು ಕೆಂಪು ಗುಲಾಬಿ ಅಂದ್ರೆ ಅದು ಈ ತರ ದಳಗಳಿರುತ್ತೆ, ಅದಕ್ಕೆ ಈ ಬಣ್ಣ ಇರುತ್ತೆ ಅಂತ ಎಲ್ಲ ಹೇಳಿದಾಗ ನಾವು ಗುಲಾಬಿ ನೋಡಿದ್ರೆ ಅದು ಗುಲಾಬಿ ಅನ್ನೋದು ನಮ್ಮ ಮನಸ್ಸಿಗೆ ಹೊಳೆಯುತ್ತೆ. ಹಾಗೆ ಆತ್ಮನನ್ನ ಹೇಳ್ಬೇಕು ಅಂತ ಅಂದ್ರೆ ಅದೇನ್ ಹೇಳ್ತಾರೆ? ಅದು ನಿಷ್ಕಲಂಕ ಅಂದ್ರೆ ಅದು ಭಾಗ ಆಗೋದಿಲ್ಲ, ನಿರ್ವಿಕಲ್ಪ ಅಂದ್ರೆ ಅದ್ರಲ್ಲಿ ವಿಚಾರಗಳಿಲ್ಲ, ಈ ತರದಲ್ಲೇ ಹೇಳ್ಬೇಕು ಅದನ್ನ. ಅದು ನಿರಂಜನ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಕೊಳೆ ಇಲ್ಲ, ಅಂದ್ರೆ ಅದು ನಿತ್ಯ ಶುದ್ಧ ಆನಂದ ಸ್ವರೂಪವೇ ಅದು. ಅದು ನಾನು ಅನ್ನೋದು ನನ್ನ ಅನುಭವಕ್ಕೆ ಬರ್ಸ್ಕೊಳ್ಳೋದಕ್ಕೆ ಇದೆಲ್ಲ ಎಕ್ಸಸೈಸ್ ಮಾಡಬೇಕು. ಏನದು? ಹೊರಗಿನ ಪ್ರಪಂಚದಿಂದ, ಸ್ಥೂಲ ಪ್ರಪಂಚದಿಂದ ಮನಸ್ಸನ್ನ ಒಳಗೆ ಎಳ್ಕೊಂಡು ಅದನ್ನ ಮತ್ತೆ ಸೂಕ್ಷ್ಮ ಪ್ರಪಂಚ ಆದ್ರೆ ಮನಸ್ಸು ಬುದ್ಧಿಯಿಂದಲೂ ಕೂಡ ನನ್ನನ್ನ ಒಳಗೆ ತಗೊಂಡು ಹೋಗಿ ಆ ಕಾರಣ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಿಂದಲೂ ನನ್ನನ್ನ ಒಳಗೆ ತಗೊಂಡು ಹೋದಾಗ, ಅಲ್ಲಿ ಅದನ್ನ ನಿಲ್ಲಿಸಿದಾಗ ಆ ಮನಸ್ಸು ಅಲ್ಲಿ ಲೀನ ಆಗೋಗುತ್ತೆ ಆತ್ಮನಲ್ಲಿ. ಅದು ನಿತ್ಯ ಶುದ್ಧ ಆನಂದ ಸ್ವರೂಪ. ಅದು ಅತ್ಯಂತ ಆನಂದವನ್ನ ಕೊಡುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕವನ್ನ ನೋಡೋಣ. ನ ನಿರೋಧೋ ನ ಚೋತ್ಪತ್ತಿ
ನ ಬದ್ಧೋ ನ ಚ ಸಾಧಕಃ ನ ಮುಮುಕ್ಷುರ್ನ ವೈ ಮುಕ್ತಃ ಇತ್ಯೇಷಾ ಪರಮಾರ್ಥತಾ. ಪರಮಾರ್ಥ ತತ್ವ ಇದೆ. ಮನೋನಿಗ್ರಹವಿಲ್ಲ, ಮನಸ್ಸು ಉತ್ಪತ್ತಿಯೇ ಆಗುವುದಿಲ್ಲ, ಇಲ್ಲಿ ಯಾರು ಬಂಧಿಸಲ್ಪಟ್ಟಿಲ್ಲ, ಯಾರು ಸಾಧಕರು ಅಲ್ಲ, ಮುಕ್ತಿಗಾಗಿ ಹುಡುಕುವವರು ಇಲ್ಲ, ಮುಕ್ತರು ಇಲ್ಲ. ಇದೇನಂದ್ರೆ ಯಾರ್ಯಾರು ಎಷ್ಟೆಷ್ಟು ಸಾಧನೆ ಮಾಡಿರ್ತಾರೋ ಅಷ್ಟಷ್ಟು ಬೇಗ ಇದು ಅರ್ಥ ಆಗೋಗ್ಬಿಡತ್ತಂತೆ. ಗುರುಗಳು ಹೋಗಿ ಯಾರಾದ್ರೂ ಗುರುಗಳ ಹತ್ರ ಹೋಗಿ ಇದನ್ನೆಲ್ಲ ತಿಳ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ಎಷ್ಟೊತ್ತು ಬೇಕು ಅಂತಂದ್ರೆ ಮನಸ್ಸು ಶುದ್ಧವಾಗಿದ್ರೆ ತಕ್ಷಣ ಇದು ಅರ್ಥ ಆಗೋಗ್ಬಿಡತ್ತಂತೆ. ಇಲ್ಲದೆ ಇದ್ರೆ ಮನಸ್ಸು ಶುದ್ಧ ಮಾಡ್ಕೊಳಕ್ಕೆ ನಮಗ್ ಸಾಕಷ್ಟು ಸಮಯ ಬೇಕಾಗತ್ತೆ. ಹಾಗಾಗಿ ಇಲ್ಲೇನ್ ಹೇಳ್ತಾರೆ, ಆ ಸ್ಥಿತಿಯನ್ನ ಪಡೆದ್ಮೇಲೆ, ಯಾವುದು ಆ ಮನಸ್ಸನ್ನ ಅಲ್ಲಿ ಹೋಗಿ ನಿಲ್ಸಿದ್ಮೇಲೆ ಅದು ಮನೋನಿಗ್ರಹ ಏನು ಬೇಕಾಗಿಲ್ಲ. ಮನೋನಿಗ್ರಹ ಅಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಮನಸ್ಸನ್ನ ಕಂಟ್ರೋಲ್ ಮಾಡೋದು ಬೇರೆ, ಮನಸ್ಸನ್ನ ವಿಡ್ರಾ ಮಾಡ್ಕೊಳ್ಳೋದು ಬೇರೆ. ಕಂಟ್ರೋಲ್ ಅಂತಂದ್ರೇನು, ಈಗ ಮಗು ಆಟಾಡ್ತಾ ಇರುತ್ತೆ, ಅಮ್ಮ ಅಲ್ಲಿ ನಿಂತಿದ್ರೆ ಆ ಮಣ್ಣಲ್ಲಿ ಆಡ್ಬೇಡ ಅಂತ ಹೇಳಿದ್ರೆ ಅದು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ. ಅಮ್ಮ ಆ ಕಡೆ ಹೋದ್ ಕೂಡಲೇ ಮತ್ತೆ ಮಣ್ಣಲ್ಲಿ ಆಡಕ್ ಶುರು ಮಾಡುತ್ತೆ, ಮಣ್ಣೆಲ್ಲ ತೆಗೆದು ತಲೆ ಮೇಲೆ ಹಾಕೊಳ್ತಾ ಇರುತ್ತೆ ಅಲ್ವಾ, ಅದು ಕಂಟ್ರೋಲ್. ಅದಕ್ಕೆ ಏನಾದ್ರೂ ನಾವು ಒಳ್ಳೆ ತರದಲ್ಲಿ ಹೇಳಿ, ಇಲ್ಲ ನೀನ್ ಮಣ್ಣೆಲ್ಲ ಆಡಬಾರ್ದು, ನೀನು ಒಳ್ಳೆ ಮಗು ಏನಾದ್ರೂ ಹೇಳಿ ಆ ಮಗುಗೆ ಏನಾದ್ರೂ ಅರ್ಥ ಆದ್ರೆ, ಸಾಮಾನ್ಯ ಮಕ್ಕಳು ಅಷ್ಟೆಲ್ಲ ಮಾಡಲ್ಲ, ಅದಕ್ಕೇನಾದ್ರೂ ಅರ್ಥ ಆದ್ರೆ ಅದು ಮನಸ್ಸನ್ನ ವಿಡ್ರಾ ಮಾಡ್ಕೊಳ್ಳೋದು. ಏನಂತ ವಿಡ್ರಾ ಮಾಡ್ಕೊಳ್ಳೋದು ಅಂದ್ರೆ ಏನು, ಅಮ್ಮ ಇರ್ಲಿ ಇಲ್ದೇ ಇರ್ಲಿ ಮಣ್ಣಲ್ಲಿ ಆಡಲ್ಲ, ಯಾಕೆ ಅದಕ್ಕೆ ಅರ್ಥ ಆಗಿದೆ ಅಂತ, ಅದು ವಿಡ್ರಾ ಅಂತ. ಈಗ ನಾವು ನಮ್ಮ ಮನಸ್ಸನ್ನ ಹಾಗೆ ಎಷ್ಟೋ ವಿಚಾರಗಳಲ್ಲಿ ನಾವು ಕಂಟ್ರೋಲ್ ಮಾಡೋ ಪ್ರಯತ್ನನೇ ಮಾಡ್ತೀವಿ. ಅದು ವಿಡ್ರಾ ಆಗ್ಬಿಟ್ರೆ ಒಂದ್ಸಲ ಮತ್ತೆ ಅದು ಹೊರಗಡೆ ಹೋಗೋದೇ ಇಲ್ಲ. ಹಾಗೆ ಇಲ್ಲೇನಾಗುತ್ತೆ ಅಂದ್ರೆ, ಈ ಸ್ಥಿತಿಯನ್ನ ತಲುಪಿದ್ಮೇಲೆ, ಯಾವುದು ಈ ಮನಸ್ಸನ್ನ ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಿಂದ ಒಳಗ್ ತಗೊಂಡು ಹೋಗಿ ನಿದ್ದೆ ಮಾಡ್ದಲ್ಲೇ ಆ ಸ್ಥಿತಿಯಲ್ಲಿ ನಿಲ್ಲಿಸಿದಾಗ ಅಲ್ಲೇನಾಗುತ್ತೆ, ಮನೋನಿಗ್ರಹ. ಅಲ್ಲೇನ್ ಮನೋನಿಗ್ರಹ ಇಲ್ಲ, ಅಲ್ಲಿ ಮನಸ್ಸು ಉತ್ಪತ್ತಿ ಕೂಡ ಆಗಲ್ಲ. ಅಲ್ಲಿ ಎಲ್ಲಿ ಅಲ್ಲೆಲ್ಲ ಯಾಗೋಗಿದೆ. ಈಗ ನಿದ್ರೆಯಲ್ಲಿ ಎಲ್ಲಿದೆ ಮನಸ್ಸು, ನಮ್ಗೆ ಏನಿಲ್ಲ ಅಲ್ವಾ. ಇಲ್ಲಿ ಯಾರು ಬಂಧಿಸಲ್ಪಟ್ಟಿಲ್ಲ, ಅದನ್ನ ಯಾರು ಕಟ್ಟಾಕೂ ಇಲ್ಲ. ಈಗ ಕಂಟ್ರೋಲ್, ಮನಸ್ಸನ್ನ ಕಂಟ್ರೋಲ್ ಅಂತ ಮಾಡುವಾಗ ಅಮ್ಮ ಎದುರಿಗೆ ನಿಂತಿದ್ದಾಳೆ ಅನ್ನೋ ಭಯ ಅದಕ್ಕಿರುತ್ತೆ ಮಗುಗೆ. ಇಲ್ಲಿ ಆತರ ಯಾರಿಗೂ ಭಯ ಇಲ್ಲ, ಅದು ತಾನಾಗೆ ಒಳಗೆ ಹೋಗಿದೆ, ಅದನ್ನ ಯಾರು ಬಂಧಿಸಿ ಇಟ್ಟಿಲ್ಲ. ಅಲ್ಲಿ ಯಾರು ಸಾಧಕರು ಇಲ್ಲ, ಅಂದ್ರೆ ಅಲ್ಲಿದ್ದು ನಾನೇನೋ ಸಾಧನೆ ಮಾಡ್ಬೇಕು, ಇನ್ನು ನಾನು ಮನಸ್ಸನ್ನ ಒಳಗ್ ತಗೊಳ್ಬೇಕು ಅಂತದ್ ಕೂಡ ಏನಿಲ್ಲ. ಮುಕ್ತಿಗಾಗಿ ಹುಡುಕುವವರು ಇಲ್ಲ, ನನ್ಗೆ ಇಲ್ಲಿಂದ ಮುಕ್ತಿ ಸಿಗ್ಬೇಕು, ಯಾಕೆಂದ್ರೆ ಅದೇ ಮುಕ್ತಿಯ ಸ್ಥಿತಿ. ಆ ಸ್ಥಿತಿಯಲ್ಲಿ ನಾನಿದ್ದೀನಿ, ಮತ್ತೆ ಮುಕ್ತರೂ ಇಲ್ಲ ಅಲ್ಲಿ. ಅಂದ್ರೆ ಎಲ್ಲಿ ನಾನತ್ವ ಅಂದ್ರೆ ಬೇರೆ ಬೇರೆ, ನಾನ್ ಬೇರೆ ನೀನ್ ಬೇರೆ ಅನ್ನೋ ತರದಲ್ಲಿ ಇರೋದಿಲ್ವೋ, ಎಲ್ಲವೂ ಒಂದಾಗಿರುತ್ತೋ, ಅಲ್ಲಿ ಮುಕ್ತರೂ ಇಲ್ಲ ಹುಡುಕುವವರು ಇಲ್ಲ ಅಂತ ಹೇಳುವಾಗ ಅಲ್ಲಿ ಐ ಥಾಟ್, ಐ ಅಂತ ನಾನೇನ್ ಹೇಳ್ತೀನಲ್ವಾ, ನಾನು ನಾನು ಅಂತ ಹೇಳ್ಕೊಳ್ಳೋದು, ಅದೇ ಇಲ್ದಾಗ ಹೋಗುತ್ತೆ. ಆ ನಾನು ಅನ್ನೋದೇ ಇಲ್ಲ, ಅದು ಡಿಸಾಲ್ವ್ ಆಗೋಯ್ತು ಅಂತಂದ್ರೆ ಅಲ್ಲಿ ಪರಬ್ರಹ್ಮ ತತ್ವದಲ್ಲಿ ನಾನು ಒಂದಾಗಿದ್ದೀನಿ ಅಂತ. ಇದನ್ನೇ ಶೂನ್ಯ ಸಂಪಾದನೆ ಅಂತ ಕೆಲವರು ಕರೀತಾರೆ, ಇದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಈ ಸ್ಥಿತಿಯನ್ನ ಹೊಂದಲಿಕ್ಕೆ ನಾವು ಸಾಧನೆಯನ್ನ ಮಾಡಬೇಕು. ಈಗ ಇಷ್ಟಂತೂ ನಮಗ್ ಗೊತ್ತಾಗಿದೆ, ಏನಂತ, ಸ್ಥೂಲವಾಗಿ ಮನಸ್ಸನ್ನ, ಸ್ಥೂಲ ವಸ್ತುಗಳಿಂದ ಮನಸ್ಸನ್ನ ಒಳಗ್ ತಗೊಂಡು ಹೋಗೋದೇನು ಅಂತ ಗೊತ್ತಾಗಿದೆ. ಅಂದ್ರೆ ಹೆಚ್ಚು ಚಾಯ್ಸ್ ಕೊಡೋದು ಬೇಡ, ಅದಕ್ಕೆ ಕಡಿಮೆ ಚಾಯ್ಸ್ ಇದ್ದಾಗ ಮನಸ್ಸು ಶುದ್ಧವಾಗಿರುತ್ತೆ, ಚೂಸ್ ಮಾಡ್ಕೊಳ್ಳೋದು ಬೇಗ ಆಗತ್ತೆ, ಮತ್ತೆ ಅದು ಮನಸ್ಸು ಒಳಗೆ ಹೋಗ್ಬಿಡತ್ತೆ ತಾನಾಗೆ. ಹೊರಗಿನ ವಸ್ತುಗಳ ಹಿಂದೆ ಓಡೋದು ಬಿಟ್ಟು ಹೋಗುತ್ತೆ. ಹೊರಗಿನ ವಸ್ತುಗಳು ಅಂದ್ರೆ ಯಾವ್ದಾಗುತ್ತೆ, ಪಂಚೇಂದ್ರಿಯಗಳಿಂದ ನಾವು ಏನ್ ನೋಡ್ತೀವಿ, ಏನ್ ಕೇಳ್ತೀವಿ, ಏನ್ ಸ್ಪರ್ಶಿಸ್ತೀವಿ, ಇದೆಲ್ಲವೂ ಹೊರಗಿನ ವಸ್ತುಗಳು. ಒಳಗಿನ ವಸ್ತುಗಳು ಅಂದ್ರೆ ನಾನು ಹೊರಗಡೆ ಏನು ನೋಡದೇ ಇದ್ರು ಮನಸ್ಸಿನಲ್ಲಿ ವಿಚಾರಗಳು ಓಡ್ತಾ ಇರುತ್ತಲ್ವಾ, ಆ ಮನಸ್ಸಿನ ವಿಚಾರಗಳನ್ನ ಅದರಿಂದ ನಾನು ಏನ್ ತೆಗೆದುಕೊಳ್ಳೋದು,
ಆ ಮನಸ್ಸಿನಲ್ಲೂ ಕೂಡ ಹೆಚ್ಚು ವಿಚಾರಗಳೇನೋ ಬರ್ತಾ ಇಲ್ಲ ಅಂತ ಹೇಳುವಾಗ ಅದಕ್ಕೆ ಬೇಕೇ ಬೇಕು ವಿಚಾರ ಅಂತ ಹೇಳಿದೆ. ಅದನ್ನ ಭಗವಂತನ ಒಂದು ನಾಮಸ್ಮರಣೆಗೋ ಜಪಕ್ಕೋ ಅದನ್ನ ಅಂಟಿಸ್ಬಿಟ್ರೆ ಅದನ್ನ ಮಾಡ್ಕೊಂಡಿರುತ್ತೆ. ಆ ಮನಸ್ಸು ಬುದ್ಧಿಯನ್ನ ಅದರಿಂದ ಅಜ್ಞಾನ ಹೋದ ಕೂಡಲೇ ಅದು ಮತ್ತೆ ಹೃದಯದಲ್ಲಿ ನಿಂತ್ಕೊಳ್ಳುತ್ತೆ. ಆ ಓ ಮ ಇದು ನೆನ್ಪಿಟ್ಕೊಳ್ಳಿ. ಆ ಓಮ ಅಂತ ಹೇಳುವಾಗ ಆ ಅಂತ ಅಂದ್ರೆ ಸ್ಥೂಲ, ಓ ಅಂದ್ರೆ ಸೂಕ್ಷ್ಮ, ಮ ಅಂದ್ರೆ ಕಾರಣ ಶರೀರ. ಈ ಓಂಕಾರವನ್ನ ಹೇಳುವಾಗ ಆ ಮನಸ್ಸು ಅನ್ನುವಂಥದ್ದು ಆತ್ಮನಲ್ಲಿ ಲೀನ ಆಗ್ತಾ ಇದೆ ಅನ್ನುವಾಗ ಬಹಳಷ್ಟು ಸಲ ನಿದ್ದೆಗೆ ಜಾರ್ಬಿಡ್ತೀವಿ ಅಂತ ಗುರುಗಳು ಹೇಳ್ತಾರೆ. ಆ ನಿದ್ದೆಗೆ ಜಾರದಲ್ಲೇ ಆ ಸ್ಥಿತಿಯಲ್ಲಿ ಎಚ್ಚರ ಇಟ್ಕೊಂಡಿದ್ರೆ ಆ ಆನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಆ ಆನಂದವನ್ನ ಅನುಭವಿಸೋದಕ್ಕೋಸ್ಕರ ಇಷ್ಟು ಸಾಧನೆಯನ್ನ ಮಾಡಬೇಕು. ಇದೆಲ್ಲದಕ್ಕೂ ಮನಸ್ಸೇ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧನಕ್ಕೂ ಅದೇ ಕಾರಣ, ಮುಕ್ತಿಗೂ ಅದೇ ಕಾರಣ. ಈ ಮನಸ್ಸಿನ ಬಗ್ಗೆ ಒಂದು ವಿಚಾರ ಹೇಳುವಾಗ ಸಿದ್ದೇಶ್ವರ ಸ್ವಾಮೀಜಿಯವರು ತುಂಬಾ ಒಂದು ಸುಂದರವಾದ ಕತೆ ಹೇಳ್ತಾರೆ. ಅದನ್ನ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಮುಗಿಸೋಣ. ಒಬ್ಬ ಭಿಕ್ಷುಕ ಇರ್ತಾನಂತೆ. ಅವನ ಹತ್ರ ಒಂದು ಪಾತ್ರೆ ಇರುತ್ತೆ. ಆ ಪಾತ್ರೆ ಇಟ್ಕೊಂಡು ಅವನು ಭಿಕ್ಷೆ ಬೇಡಿ 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 ಅವನ ಜೀವನ ಮುಗೀತು ಅಂತ ಹೇಳೋವರೆಗೂ ಅವನ ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಆ ವಯಸ್ಸಾಗೋಗಿದೆ, ಅವನು ಅಷ್ಟು ವರ್ಷಗಳಿಂದ ಭಿಕ್ಷೆ ಬೇಡಿದಾನೆ. ಅವನಿಗೆ 92 ವರ್ಷ ಆಗಿದೆ, ಇನ್ನೂ ಭಿಕ್ಷೆ ಬೇಡ್ತಾನೆ ಇದ್ದಾನೆ. ಆಗ ಒಬ್ರು ಸಂತರಲ್ಲಿ ಬರ್ತಾರಂತೆ. ಹೇಳ್ತಾರ ಅವನ್ಗೆ, ಅಲ್ಲ ನೀನೇನು ಈ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬೇಡ್ತಾ ಇದೆಯಲ್ಲ, ಇದು ಪರುಷ ಪಾತ್ರೆ ಇದು ಅಂತ ಹೇಳ್ತಾರೆ. ಪರುಷ ಪಾತ್ರೆ ಅಂದ್ರೆ ಆ ಪಾತ್ರೆಯಿಂದ ಏನನ್ನ ಮುಟ್ತೀವೋ ಅದೆಲ್ಲ ಬಂಗಾರ ಆಗುತ್ತೆ. ಪರುಷ ಪಾತ್ರೆ ಅಂತ ನೀವು ಕಥೆಗಳಲ್ಲಿ ಕೇಳಿರ್ಬೇಕು. ಅದು ಹಳೇ ಪಾತ್ರೆ ಒಂದು, ಏನು ಎಲ್ಲ ನೆಜ್ಜಿ ಹೋಗ್ಬಿಡಿದೆ, ಅಷ್ಟು ವರ್ಷದಿಂದ ಭಿಕ್ಷೆ ಬೇಡ್ತಿದ್ದಾನಲ್ಲ ಅವನು. ಇದು ಪರುಷ ಪಾತ್ರೆ. ಈ ಪಾತ್ರೆಯನ್ನ ಇಟ್ಕೊಂಡು ನೀನು ಭಿಕ್ಷೆ ಬೇಡ್ತಾ ಇದೆಯಲ್ಲ, ಇದರಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗೋಗುತ್ತೆ, ನಿನ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ ಅಂತ ಹೇಳುವಾಗ ಆ ಪಾತ್ರೆಯನ್ನ ಪಕ್ಕಕ್ಕೆ ಇಡ್ತಾನಂತೆ. ಅವನ ಪ್ರಾಣನೇ ಹೊರಟೋಗುತ್ತೆ. ಕಡೆಗಳಿಗೆ ಎಲ್ಲ ಅವನಿಗೆ ಗೊತ್ತಾಗುತ್ತದು ಅಂತ. ಈ ಪರುಷ ಪಾತ್ರೆ ಅನ್ನುವಂಥದ್ದು ನಮ್ಮ ಮನಸ್ಸು. ಆ ಮನಸ್ಸನ್ನ ಮಾಡಿ ಮನಸ್ಸಿನಿಂದ ಏನ್ ಮುಟ್ಟಿದ್ರು ಅದು ಏನ್ ಬೇಕಾದ್ರೂ ಆಗ್ಬೋದು. ಆ ಮನಸ್ಸನ್ನ ಇಟ್ಕೊಂಡು ನಾವು ಭಿಕ್ಷೆ ಬೇಡ್ತಾ ಇದ್ದೀವಲ್ವಾ, ನನಗೆ ಸಂತೋಷ ಕೊಡು, ನನಗೆ ಪ್ರೀತಿ ಕೊಡು, ನೀನ್ ನನ್ನ ಜೊತೆ ಇರು, ನನಗೆ ಅದು ಕೊಡು, ಇದು ಕೊಡು. ಈ ಮನಸ್ಸು ಅನ್ನೋದು ಪರುಷ ಪಾತ್ರೆ ಇದ್ದ ಹಾಗೆ. ಆ ಪಾತ್ರೆಯಿಂದ ನಾವೇ ಕೊಡಬಹುದು, ಎಲ್ಲರಿಗೂ ಸಂತೋಷವನ್ನು, ಎಲ್ಲರಿಗೂ ಆನಂದವನ್ನು ಕೊಡಬಹುದು. ಆ ಪಾತ್ರೆ ಇಟ್ಕೊಂಡು ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಅದ್ ಸ್ವಲ್ಪ ಗಮನ ಇಟ್ಟು, ನಮ್ಗೆ ಅದು ರೂಢಿ ಆಗೋಗಿದೆ. ಅವ್ರು ಅದಕ್ಕೆ ಹೇಳೋದು, ಅವ್ನು 90 ವರ್ಷನೂ ಭಿಕ್ಷೆನೆ ಬೇಡ್ತಾ ಇದ್ದ ಅಂತ. ನಮಗೂ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾವು ನೀನ್ ನನ್ನ ಹತ್ರ ಮಾತಾಡ್ಲೇ ಇಲ್ಲ, ನೀನ್ ನನಗೇನು ಕೊಡ್ಲೇ ಇಲ್ಲ, ನನಗ್ ಪ್ರೀತಿ ತೋರಿಸ್ಲಿಲ್ಲ, ಇದ್ರಲ್ಲೇ ಇದೇ ತರ ಭಿಕ್ಷೆ ಬೇಡ್ತಾನೆ ಇದೀವಿ ನಾವು ನಮ್ಮ ಮನಸ್ಸನ್ನ ಇಟ್ಕೊಂಡು. ಅದು ಪರುಷ ಪಾತ್ರೆ ಅಂತ ಗೊತ್ತಾದಾಗ, ಅದು ಅಂದ್ರೆ ಅದರಿಂದ ಮುಟ್ಟಿದ್ದೆಲ್ಲವೂ ಚಿನ್ನ ಆಗತ್ತೆ ಅಂತ ಅನ್ನುವಾಗ ನಾವು ಕೊಡ್ಲಿಕ್ಕೆ ಅದು ಎಷ್ಟು ಶಕ್ತಿ ಇದೆ ನಮ್ಮಲ್ಲಿ, ನಾವು ಯಾಕೆ ಆ ಶಕ್ತಿಯನ್ನ ಬಳಸ್ಕೊಳ್ತಾ ಇಲ್ಲ? ಅಮೃತಬಿಂದು ಉಪನಿಷತ್ತಿನಲ್ಲಿ ಕೂಡ ಅದೇ ವಾಕ್ಯ ಹೇಳಿರೋದು. ಏನಂತ? ಮನ ಏವ ಮನುಷ್ಯಾಣ. ನಾವು ಕೇಳಿದೀವಲ್ವಾ, ಏನಾದ್ರೂ ಆಗಲ್ಲ ಅಂತ ಹೇಳಿದ್ರೆ ಮನಸ್ಸು ಮಾಡೋದು ಯಾಕಾಗಲ್ಲ, ನೀನ್ ಮನಸ್ಸು ಮಾಡ್ಬೇಕಷ್ಟೇ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಮನಸ್ಸು ಅನ್ನುವಂಥದ್ದು ನಮ್ಗೆ ಇಲ್ಲಿ ಏನದು ಒಂದು ಎಕ್ವಿಪ್ಮೆಂಟ್, ಸಲಕರಣೆ. ನಾವು ಅದನ್ನ ಪರುಷ ಪಾತ್ರೆ ಅಂತೆ ಆ ಮನಸ್ಸಿನಿಂದ ಎಲ್ಲವನ್ನು ಮುಟ್ಟಿ ನಾವೇ ಅದನ್ನ ಸುಂದರಗೊಳಿಸ್ಬೋದು, ಇಲ್ಲ ಅದ್ರಲ್ಲಿ ಭಿಕ್ಷೆ ಬೇಡ್ತಾನೇ ಇರ್ಬೋದು. ಚಾಯ್ಸ್ ನಮ್ದು. ಅದಕ್ಕೆ ನೆನ್ಪಿಟ್ಕೊಳ್ಬೇಕು, ಈ ಮನ ಏವ ಮನುಷ್ಯಾಣಂ ಬಂಧನಂ, ಮನ ಏವ ಮನುಷ್ಯಾಣಂ ಬಂಧನಂ ಮೋಕ್ಷಯೋ. ಅದು ಬಂಧನಕ್ಕೂ ಅದೇ ಕಾರಣ, ಮುಕ್ತಿಗೂ ಕೂಡ ಅದೇ ಕಾರಣ. ಅದು ಒಂದು ಪರುಷ ಪಾತ್ರೆ ಇದ್ದ ಹಾಗೆ. ಅದರಿಂದ ಯಾವ್ದ್ಯಾವ್ದನ್ನ ನಾವು ಸ್ಪರ್ಶಿಸ್ಲಿಕ್ಕಾಗತ್ತೋ ಅದು ಎಲ್ಲವನ್ನ ನಾವು
ಪರಿವರ್ತಿಸ್ಬಿಡ್ಬೋದು. ಅಷ್ಟು ಸುಂದರವಾದ ಶಕ್ತಿ ಆ ಮನಸ್ಸಿಗಿದೆ. ಅಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದುವರ್ಸೋಣ. ಹರಿ ಓಂ.